श्रीगुरुभ्यो नमः हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैवप्रणेतारं वन्दे विषयदं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणी ते करवण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च ಪಾದಪಂಕಜೇ. ಅತ್ಯಂತ ಪವಿತ್ರವಾಗಿರುವಂತಹ ಆಷಾಢ ಮಾಸ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಕಾರಣ ಚಾತುರ್ಮಾಸ್ಯ ಪ್ರಾರಂಭ ಆಗುವಂಥದ್ದು. ಈ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷಕ್ಕೆ ಬರುವಂತಹ ಏಕಾದಶಿಯ ಮಹಿಮೆ ಅತ್ಯಂತ ವಿಸ್ತಾರವಾಗಿ ಶಾಸ್ತ್ರಕಾರರು ತಿಳಿಸ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಕಾಮಿಕಾ ಅಂತ ಪ್ರಖ್ಯಾತವಾಗಿರುವಂಥದ್ದು. ಆ ಕಾಮಿಕಾ ಏಕಾದಶಿಯ ಮಹಿಮೆಯನ್ನು ತಿಳಿಸ್ತಾರೆ. ಧರ್ಮರಾಜ ಕೃಷ್ಣ ಪರಮಾತ್ಮನನ್ನ ಕುರಿತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಉತ್ತರವನ್ನು ಹೇಳ್ತಾನೆ. ವ್ರತಾನಾಂ ಉತ್ತಮಂ ರಾಜನ್ ಕಥಯಾಮಿ ತವಾಗ್ರತಃ. ಒಳ್ಳೆ ಪ್ರಶ್ನೆ ಕೇಳಿದ್ದೀಯಪ್ಪ, ಹೇಳ್ತೀನಿ ಕೇಳು. ಈ ಕಥೆಯನ್ನು ಶ್ರವಣ ಮಾಡೋದ್ರಿಂದ, ಏಕಾದಶಿ ಆಚರಣೆ ಮಾಡೋದ್ರಿಂದ ಭಗವಂತನ ವಿಶೇಷವಾದ ಅನುಗ್ರಹ. ಸರ್ವ ಪಾಪ ಕ್ಷಯಕರಂ ಭುಕ್ತಿ ಮುಕ್ತಿ ಪ್ರದಾಯಕಂ. ಎಲ್ಲ ಪಾಪಗಳ ಪರಿಹಾರ ಜೊತೆಗೆ ಮೋಕ್ಷವನ್ನೇ ಭಗವಂತ ಕೊಡ್ತಾ ಇದ್ದಾನೆ. ಈ ಏಕಾದಶಿ ಎಲ್ಲ ಪಾಪಗಳನ್ನು ಕಳೆಯೋದ್ರ ಜೊತೆಗೆ ಈ ಸಂಸಾರದಿಂದ ನಮ್ಮನ್ನು ಪಾರು ಮಾಡುವಂಥದ್ದು. ಹಾಗಾಗಿ ಈ ಏಕಾದಶಿಯ ಆಚರಣೆಯನ್ನು ಮಾಡಬೇಕು. ಹಿಂದ್ಯಾರಾದರೂ ಮಾಡಿದ್ರ ಈ ಏಕಾದಶಿಯನ್ನ ಅಂತ ಕೇಳಿದರೆ ಅದಕ್ಕೆ ಭಗವಂತ ಉತ್ತರವನ್ನು ಕೊಡ್ತಾನೆ. ಕಥಯಾಮಿ ಕಥಾಂ ತಸ್ಯ ಪೌರಾಣೀಂ ಪಾಪಹಾರಿಣೀಂ. ಈ ಕಥೆಯನ್ನು ಶ್ರವಣ ಮಾಡೋದ್ರಿಂದ ಈ ಏಕಾದಶಿಯ ಮಾಹಾತ್ಮೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂಥದ್ದು. ಇದನ್ನು ಶ್ರವಣ ಮಾಡೋದ್ರಿಂದ ಎಲ್ಲ ಪಾಪಗಳ ಪರಿಹಾರ ಆಗ್ತಾ ಇದೆ ಬಾ. ಅಲಕಾನಗರ ಅಂತ ಇದೆ, ದೇವಲೋಕದಲ್ಲಿ ಪ್ರಖ್ಯಾತವಾಗಿರುವಂಥದ್ದು ಅಲಕಾನಗರ. ಅಲ್ಲಿ ಆ ನಗರದ ಒಂದು ಅಧಿಪತಿ ಕುಬೇರ. ಸಂಪತ್ತಿಗೆ ಮಹಾಲಕ್ಷ್ಮೀ ದೇವಿಯ ನಂತರ ಅಭಿಮಾನಿಯಾಗಿರುವಂಥವನು ಆ ಕುಬೇರ. ಅಲಕಾಧಿಪತಿರ್ನಾಮ ನಾಮ್ನ ಕುಬೇರ ಶಿವಪೂಜಕ. ರುದ್ರದೇವರ ಉಪಾಸನೆಯನ್ನು ಮಾಡುವಂತಹ ವಿಶೇಷವಾಗಿ ಆ ಕುಬೇರ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾನೆ. ತಸ್ಯಾಸೀತ್ ಪುಷ್ಪವಟುಕೋ ಹೇಮವಾಲೀತಿ ನಾಮತಃ. ಎಷ್ಟು ಚೆನ್ನಾಗಿ ಹೇಳ್ತದೆ ಬ್ರಹ್ಮವೈವರ್ತ ಪುರಾಣ. ಈ ಏನು ಕುಬೇರ ಇದ್ದಾನಲ್ಲ, ಆ ಕುಬೇರನಿಗೆ ಹೇಮಮಾಲಿ ಅನ್ನುವಂತಹ ಒಬ್ಬ ಸಹಾಯಕ, ಅಂದರೆ ಮಾಲಿ, ಹೂವನ್ನು ತಂದು ಕೊಡುವಂತಹ ವ್ಯಕ್ತಿ. ಅವನಿಗೆ ಹೆಂಡತಿ ಇದ್ದಾಳೆ, ವಿಶಾಲಾಕ್ಷಿ ಅಂತ ಅವಳ ಹೆಸರು. ತಸ್ಯ ಪತ್ನಿ ಸ್ವರೂಪಾಚ ವಿಶಾಲಾಕ್ಷಿ ಇತಿ ನಾಮತಃ. ಈ ಕುಬೇರ ದೇವತೆ, ಅವನಿಗೆ ಸಹಾಯಕನಾಗಿ ಇರುವಂಥವನು ನಾನೀಗ ಹೇಳಿದ ಹಾಗೆ ಹೇಮಮಾಲಿ, ಅವನ ಹೆಂಡತಿ ವಿಶಾಲಾಕ್ಷಿ. ಇವನ ಕೆಲಸ ಏನು ಅಂದರೆ ಪ್ರತಿನಿತ್ಯ ಹೂವುಗಳನ್ನು ತೆಗೆದುಕೊಂಡು ಕುಬೇರ ಪೂಜಾ ಮಾಡೋ ಸಮಯಕ್ಕೆ ಸರಿಯಾಗಿ ಹೂವನ್ನು ತಂದುಕೊಡಬೇಕು ತೋಟದಿಂದ. ಇವನ್ ಅದೇ ಕೆಲಸ. ಅದು ಎಲ್ಲಿಂದ ತಂದುಕೊಡಬೇಕು ಅಂದರೆ ಮಾನಸ ಸರೋವರದಿಂದ ಅಂತ ಹೇಳ್ತಾರೆ. ಮಾನಸಾತ್ ಪುಷ್ಪ, ಮಾನಸ ಸರೋವರದಿಂದ ಪುಷ್ಪಗಳನ್ನು ತೆಗೆದುಕೊಂಡು ಬರಬೇಕು. ಇವನು ಪೂಜೆ ಮಾಡುವಂಥ ಸಮಯದಲ್ಲಿ, ತನ್ನ ಒಡೆಯ ಕುಬೇರ ಪೂಜಾ ಮಾಡುವಂಥ ಸಮಯದಲ್ಲಿ ತೆಗೆದುಕೊಂಡು ಬರಬೇಕು, ಕೊಡಬೇಕು. ಒಂದು ದಿವಸ ಏನಾಯಿತು, ಎಷ್ಟೊತ್ತಾದರೂ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಂತ ಕೇಳಿದರೆ, ಪ್ರತಿನಿತ್ಯ ಅವನೇನು ಮಾಡ್ತಿದ್ದ, ಹೂವನ್ನು ಸರಿಯಾದ ಸಮಯಕ್ಕೆ ತಂದುಕೊಡ್ತಿದ್ದ. ಆ ದಿವಸ ಏನಾಗಿದೆ, ಮರೆತು ಬಿಟ್ಟಿದ್ದಾನೆ. ನಿಯಮದಂತೆ ತೆಗೆದುಕೊಂಡು ಬರಬೇಕಾಗಿತ್ತು, ನಿಯಮದಿಂದ ಬರಲೇ ಇಲ್ಲ. ಮನೆಯಲ್ಲೇ ಮರೆತು ಬಿಟ್ಟಿದ್ದಾನೆ. ಹೂವನ್ನು ತೆಗೆದುಕೊಂಡು ಬಂದ, ಹಿಂದಿನ ದಿವಸ ಕೊಡಬೇಕು ಅಂತ ಹೇಳಿ ಪೂರ್ವದಲ್ಲಿ, ಆದರೆ ಮರುದಿವಸ ಮರ್ತೇ ಬಿಟ್ಟ.
ಇತ್ತ ನೇಮದಂತೆ ಪಾಪ ಕಾಯ್ತಾ ಇದ್ದಾನೆ ಕುಬೇರ. ಬರಲೇ ಇಲ್ಲ, ಬರಲೇ ಇಲ್ಲ. ಯಾಕೆ ಬರಲಿಲ್ಲ? ಕಾರಣ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಆ ಯಕ್ಷರಿಗೆ ಹೇಳ್ದ, ತನ್ನ ಸೇವಕರಿಗೆ, ಇಲ್ಲ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರ್ರಿ, ಯಾಕೆ ಬಂದಿಲ್ಲ ಕೇಳ್ಕೊಂಬರ್ರಿ ಅಂತ ಕೇಳಿದಾಗ ಅವರು ಮನೆಗೆ ಹೋಗಿ ನೋಡ್ತಾರೆ. ಅವನ ಹೆಂಡತಿಯ ಜೊತೆಗೆ ಸರಸ ಸಲ್ಲಾಪದಲ್ಲಿ ಕೂಡಿದ್ದಾನೆ. ಯಕ್ಷರು ಬಂದು ಹೇಳ್ತಾರೆ, ವನಿತಾ ಕಾಮುಕೋ ಗೇಹೆ ರಮತೆ ಸ್ವೇಚ್ಛಯಾ ನೃಪ. ಅವನೇನು ಮಾಡ್ತಾ ಇದ್ದಾನೆ? ಹೆಂಡತಿಯ ಜೊತೆಗೆ ಸುಖ ಸಲ್ಲಾಪದಲ್ಲಿ ಕೂಡಿದ್ದಾನೆ. ಕಾಮ ವಿಕಾರದಿಂದ ಅಲ್ಲೇ ಹೆಂಡತಿಯ ಜೊತೆಗೇ ಇದ್ಬಿಟ್ಟಿದ್ದಾನೆ. ಮರ್ತೇ ಹೋಗ್ಬಿಟ್ಟಿದೆ. ಜೀವನ ಮಾಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ನಾವು ಜೀವನವನ್ನು ಮಾಡಬೇಕು. ಭಗವಂತನಲ್ಲೇ ಯಾವಾಗಲೂ ಮನಸ್ಸಿರಬೇಕು. ನಮ್ಮ ಮನಸ್ಸೇನಾಗಿರುತ್ತೆ, ಲೌಕಿಕವಾದ ವಿಷಯಗಳ ಕಡೆ ಗಮನ ಹರಿಸ್ತಿರ್ತದೆ. ಕಣ್ಣು ಯಾವುದನ್ನ ನೋಡಬಾರ್ದೋ ಅದನ್ನು ನೋಡುತ್ತದೆ. ಕಿವಿ ಯಾವುದರಿಂದ ಕೇಳಬಾರ್ದು ಆ ಎಲ್ಲ ವಿಷಯಗಳನ್ನು ತಿಳ್ಕೊತದೆ. ಮೂಗು ಯಾವುದರ ವಾಸನೆಯನ್ನು ತೆಗೆದುಕೊಳ್ಳಬಾರ್ದು ಅದರ ವಾಸನೆಯನ್ನು ಸ್ವೀಕಾರ ಮಾಡ್ತದೆ. ನಾಲಿಗೆ ಎಲ್ಲ ಪದಾರ್ಥಗಳನ್ನು ತಿನ್ನಬೇಕು ಅಂತ ಆಸೆ ಹುಟ್ಟಿಸ್ತದೆ. ಇದು ನಮ್ಮ ಸ್ವಭಾವ. ಅದಕ್ಕೆ ಪುರಂದರದಾಸರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಒಂದೊಂದು ಅಂಗಗಳಿಂದ ಒಂದೊಂದು ಕೆಲಸವನ್ನು ಮಾಡಿಸ್ತೀಯ ಭಗವಂತ, ಒಳ್ಳೆಯ ಕೆಲಸವನ್ನು ಮಾಡಿಸು. ಅದಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ನಿನ್ನ ಪಾದದಲ್ಲೇ ನನ್ನ ದೃಷ್ಟಿ ಯಾವಾಗಲೂ ಇರಬೇಕು. ಎಷ್ಟು ಒಳ್ಳೆ ಸುಂದರ ಪ್ರಾರ್ಥನೆ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಧರೆ, ದುಷ್ಟ ಜನ ಸಂಗಗಳ ಬಿಡೋ ಹಾಗೆ, ಕೆಟ್ಟ ಮಾತು ಕಿವಿಯಿಂದ ಕೇಳದಂಗೆ ಮನ ಕಟ್ಟಿದ ನಿನ್ನ ಧ್ಯಾನ ಬಿಡದಂಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಕೈ ಕೊಟ್ಟಿದ್ದಾನೆ ಭಗವಂತ. ಕೈಯಿಂದ ನಾವೇನ್ ಮಾಡಬೇಕು? ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಗೆ, ಶ್ರೀಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ, ಭ್ರಷ್ಟನಾಗಿ ನಾಲ್ವರೋಳು ತಿರುಗದಂಗೆ ಬಲು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಭಗವಂತ ಕೈ ಕೊಟ್ಟಿದ್ದೀಯ, ನಿನ್ನ ಅನುಗ್ರಹದಿಂದ 4 ಜನಕ್ಕೆ ಎತ್ತಿ ಕೊಡೋ ಹಾಗೆ ಮಾಡು. ದಾನ ಮಾಡುವಂಥ ಬುದ್ಧಿ ನನ್ನಲ್ಲಿ ಬರಲಿ. ಇದೇ ಕೈಯಿಂದ ನಿನ್ನ ಪೂಜೆಯನ್ನು ಮಾಡುವಂತಹ ಒಳ್ಳೆಯ ಸೌಭಾಗ್ಯವನ್ನು ಕೊಡು. ಕೆಟ್ಟವರ ಜೊತೆ ಭ್ರಷ್ಟನಾಗಿ ತಿರುಗದ ಹಾಗೆ ನನ್ನನ್ನು ರಕ್ಷಣೆ ಮಾಡು ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾರೆ ಪುರಂದರದಾಸರು. ಎಷ್ಟು ಒಳ್ಳೆಯ ಪ್ರಾರ್ಥನೆ. ಅಂದರೆ ನಾವು ಯಾವಾಗಲೂ ಭಗವಂತನಲ್ಲಿ ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಬೇಕು, ಒಳ್ಳೆಯ ಜ್ಞಾನವನ್ನು ಪಡೆಯೋ ಹಾಗಿರಬೇಕು. ಅದನ್ನು ದಾಸರಾಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವಾಗ ದೂತರು ಬಂದು ಹೇಳಿದರೋ ಕುಬೇರನಿಗೆ ಬಹಳಷ್ಟು ಕೋಪ ಉಂಟಾಗಿದೆ. ಕೋಪ ಉಂಟಾದಾಗ ಅವನೇನು ಮಾಡಿದ್ದಾನೆ? ಶಾಪವನ್ನು ಕೊಟ್ಟಿದ್ದಾನೆ. ತಿರುಗಿ ಬಂದ ಹೇಳಿ ಕಳಿಸಿದ್ರು, ಕರ್ಕೊಂಬಂದ್ರವನ್ನ. ಕರ್ಕೊಂಬಂದಾಗ ಅಜಗಾಮ ನಮಸ್ಕೃತ್ಯ ಕುಬೇರಾಸ್ಯ ಅಗ್ರತ ಸ್ಥಿತ, ಕೈ ಮುಕ್ಕೊಂಡು ನಿಂತ್ಕೊಂಡ. ಇಲ್ಲ, ನನ್ನ ತಪ್ಪಾಗಿದೆ, ನಾನು ಬರಬೇಕಾಗಿತ್ತು ಸರಿಯಾದ ಸಮಯಕ್ಕೆ. ತಮ್ ದೃಷ್ಟ ನನದ ಕ್ರುದ್ಧ, ದಯವಿಟ್ಟು ಕ್ಷಮಾ ಮಾಡಿ ಅಂತ ಪ್ರಾರ್ಥನೆ ಮಾಡ್ದ. ಆದರೆ ಧನದ ಅಂದ್ರೆ ಕುಬೇರ ಅವನಿಗೆ ಶಾಪ ಕೊಟ್ಟಿದ್ದಾನೆ. ರೇ ಪಾಪ ದುಷ್ಟ ದುರ್ವೃತ್ತ ಕೃತವಾನ್ ದೇವಹೇಳನಂ, ನೀನು ಅವಹೇಳನ ಮಾಡಿರೋಂಥದ್ದು, ಅಗೌರವ ಮಾಡಿರೋಂಥದ್ದು ದೇವರಿಗೆ ಮಾಡಿದ್ದೀಯಾ, ಹಾಗಾಗಿ ಅದಕ್ಕೆ ದಂಡನೆಯನ್ನು ಕೊಡಲೇಬೇಕು. ಹಾಗಾಗಿ ನಿನ್ನ ಬಿಡೋದಿಲ್ಲ. ದುಷ್ಟನಾಗಿದ್ದೀಯಾ, ದುರಾಚಾರಿಯಾಗಿದ್ದೀಯಾ, ದೇವರನ್ನ ತಿರಸ್ಕಾರ ಮಾಡಿದ್ದೀಯಾ, ಹಾಗಾಗಿ ನಿನಗೆ ಶಾಪವನ್ನು ಕೊಡ್ತಾ ಇದ್ದೀನಿ. ಅಧಮ ಈ ಸ್ಥಳದಿಂದ ಭ್ರಷ್ಟನಾಗಿ ಅಧಮ ಲೋಕಕ್ಕೆ ಹೋಗು ಅಂತ ಶಾಪವನ್ನು ಕೊಟ್ಟಿದ್ದಾನೆ. ಶಾಪವನ್ನು ಕೊಟ್ಟು ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ. ಬಹಳ ಮನಸ್ಸಿಗೆ ಅವನಿಗೆ ನೋವಾಗಿದೆ. ಅದನ್ನು ಹೇಳ್ತಾರೆ, ಅಸ್ಮಾ ಸ್ಥಾನ, ಈ ಏನು ಸ್ಥಾನ ಇದೆನೋ ಅದರಿಂದ ಬಿಡುಗಡೆ ಹೊಂದಬೇಕು, ಜೊತೆಗೆ
ಕುಷ್ಠಪೀಡಿತ ವಿಗ್ರಹ, ಕುಷ್ಠರೋಗ ಉಂಟಾಗಲಿ ಅಂತ ಶಾಪವನ್ನು ಕೊಟ್ಟಿದ್ದಾನೆ. ಯಾವಾಗ ಶಾಪವನ್ನು ಪಡೆದನೋ ಕುಷ್ಠರೋಗದಿಂದ ಪೀಡಿತನಾಗಿ ಆ ಜಾಗವನ್ನೇ ಬಿಟ್ಟಿದ್ದಾನೆ. ರಾತ್ರಿಯೆಲ್ಲ ನಿದ್ದೆ ಇಲ್ಲ, ನೆರಳಿನಲ್ಲಿ, ಚಳಿಯಲ್ಲಿ, ಬಿಸಿಲಿನಲ್ಲಿ, ಉಷ್ಣತೆಯಲ್ಲಿ ಎಲ್ಲ ಹೋದರೂ ಅವನಿಗೆ ಹೊಟ್ಟೆ ಸಮಾಧಾನ ಅನ್ನೋದೇ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎಲ್ಲ ಊರು ಕಡೆ ಸುತ್ತದ, ಎಲ್ಲ ಕಡೆ ಹೋದ. ಆದರೂ ಏನೋ ಅವನಿಗೆ ಪ್ರಯೋಜನ ಆಗಲಿಲ್ಲ. ಒಂದ್ಸಾರ ಏನಾಯಿತು, ಈ ಹೆಂಡತಿ ವಿಶಾಲಾಕ್ಷನು ಬಹಳ ದುಃಖ ಪಡ್ತಾ ಇದ್ದಾಳೆ. ಹೇಮಪಾಲಿ ಒಂದ್ಸಾರೆ ಪರ್ವತಗಳ ಶ್ರೇಣಿ ಹಿಮಾಲಯಕ್ಕೆ ಬಂದಿದ್ದಾನೆ. ಅಲ್ಲಿ ಒಂದು ಆಶ್ರಮವನ್ನು ನೋಡ್ದ. ಅದು ಯಾರ ಆಶ್ರಮ? ಮಹಾಜ್ಞಾನಿಗಳಾಗಿರುವಂತಹ ಮಾರ್ಕಾಂಡೇಯೋ ಮುನಿವರು ದೃಷ್ಟ್ವಾ ತಂ ಕುಷ್ಟಿನಂ ತದಾ. ಕುಷ್ಠರೋಗದಿಂದ ಕೂಡಿರುವಂತಹ ಹೇಮಮಾಲಿ ಆ ಮಾರ್ಕಾಂಡೇಯರ ಸಂದರ್ಶನ ಮಾಡಿದ್ದಾನೆ. ಬ್ರಹ್ಮನ ಸಭೆ ಇತ್ತಂಥದ್ದು ಆ ಸಭೆ. ಅಂದರೆ ಜ್ಞಾನಿಗಳ ಒಂದು ತಪಶಕ್ತಿ ಎಷ್ಟಿರ್ತದೆ ಆ ಮಾರ್ಕಾಂಡೇಯರಲ್ಲಿ ನಾವು ಕಾಣಬಹುದು. ಮಾರ್ಕಾಂಡೇಯರಿಗೆ ನಮಸ್ಕಾರ ಮಾಡ್ದ. ದೂರದಿಂದ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಸ್ಮಾತ್, ನಿನ್ಗೆ ಯಾಕೆ ಈ ಕುಷ್ಠ ಬಂದಿದೆ? ನೀನು ಯಾರು? ಯಾಕೆ ಬಂದಿದ್ದೀಯಾ ಅಂತ ಕೇಳಿದಾಗ ಅವನು ಹೇಳ್ದ, ಯಕ್ಷರಾಜಸ್ಯ ಅನುಚರೋ ಹೇಮಮಾಲೀತಿ ನಾಮತಃ. ಯಕ್ಷನ ರಾಜನಾಗಿರುವಂತಹ ಕುಬೇರನ ಒಂದು ಅನುಚರನಾಗಿರುವಂಥವನು ಹೇಮಮಾಲಿ ಅಂತ ನನ್ನನ್ನು ಕರೀತಾರೆ. ದಿನನಿತ್ಯ ಈಶ್ವರನ ಪೂಜೆ ಮಾಡುವಂಥವನು ಕುಬೇರ. ಒಂದು ದಿವಸ ನಂದು ಹೂ ತಂದುಕೊಡುವಂತಹ ಕೆಲಸ. ಏಕಸ್ಮಿನ್ ದಿವಸೇ ಕಾಲ, ಒಂದು ದಿವಸ ನಾನೇನು ಮಾಡಿದೆ, ಪತ್ನಿಯ ಸಂಪರ್ಕದಲ್ಲಿ ಸುಖದಲ್ಲಿ ನಾನು ಪ್ರಮತ್ತನಾಗಿದ್ದೆ. ಹಾಗಾಗಿ ತಡವಾಗಿ ಹೋದೆ, ಕೊಡಲೇ ಇಲ್ಲ. ಹಾಗಾಗಿ ಶಾಪವನ್ನು ಕೊಟ್ಟಿದ್ದಾನೆ. ಕುಷ್ಠಾಭಿಭೂತ ಸಂಜಾತೋ ವಿಯುಕ್ತ ಕಾಂತಯಾಸಹ. ಕುಷ್ಠರೋಗದಿಂದ ಒದ್ದಾಡ್ತಾ ಇದ್ದೀನಿ, ದಯಮಾಡಿ ಈ ಕುಷ್ಠರೋಗ ಪರಿಹಾರ ಆಗಬೇಕು, ಹಂಗೇನಾದರೂ ಒಂದು ಒಳ್ಳೆ ಉಪಾಯ ಇದ್ರೆ ಹೇಳಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾನೆ. ಆ ಪ್ರಶ್ನೆಯನ್ನು ಕೇಳಿದ ಕೂಡಲೇ ಮಾರ್ಕಾಂಡೇಯರು ಕರುಣಾನಿಧಿಗಳು, ಋಷಿಗಳೆಲ್ಲರೂ ಅಷ್ಟೇ ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದವರು. ಅದಕ್ಕೆ ಒಂದು ಉಪಾಯವನ್ನು ಹೇಳ್ತೀನಿ ಕೇಳಪ್ಪ. ಆಷಾಢೇ ಕೃಷ್ಣ ಪಕ್ಷೇತು, ಆಷಾಢ ಮಾಸದ ಕೃಷ್ಣ ಪಕ್ಷ ಬರುವಂಥದ್ದು ಕಾಮಿಕಾ ಅಂತ ಏಕಾದಶಿ ಇದೆ. ಅಸ್ಯ ವ್ರತಸ್ಯ ಪುಣ್ಯೇನ ಕುಷ್ಠಿತ್ವಂ ಮುಚ್ಚಸೇ ಧ್ರುವಂ. ನಿನಗೆ ಬಂದಿರುವಂತಹ ಕುಷ್ಠರೋಗ ಏನಿದೆ ಅಲ್ಲ, ಅದು ಪರಿಹಾರ ಆಗಿ ಹೋಗ್ತದೆ. ಹಾಗಾಗಿ ನೀನು ಆ ಏಕಾದಶಿ ವ್ರತವನ್ನ ಭಕ್ತಿಯಿಂದ ಆಚರಣೆ ಮಾಡು ಅಂತ ಅವನಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ಕುಷ್ಠರೋಗ ಅಂತ ಅವನಿಗೆ ಅಲ್ಲಿ ಬಂದಿದೆ. ಹೌದಾ? ನಾವು ಈ ಕಥೆಯಲ್ಲಿ ಕೇಳ್ತಾ ಇದ್ದೀವಿ, ಬ್ರಹ್ಮ ವೈವರ್ತ ಪುರಾಣ ಹೇಳ್ತಾ ಇದೆ. ನಮ್ಮೆಲ್ಲರಿಗೂ ಒಂದು ರೀತಿಯಾಗಿರುವಂತಹ ಕುಷ್ಠರೋಗ ಇದೆ. ಯಾವುದು ಅದು ಅಂತ ಕೇಳಿದ್ರೆ, ಯಾವಾಗಲೂ ಸ್ವಾರ್ಥಪರತೆ. ನಾನು, ನನ್ನಿಂದ ನನ್ನ ಬಿಟ್ಟರೆ ಯಾರಿಲ್ಲ, ಯಾವಾಗಲೂ ನಾನು ಅನ್ನೋದೇನಿದೆ ಅಲ್ಲ, ಅದು ದೊಡ್ಡ ಕುಷ್ಠರೋಗ. ಅದು ಬಿಡಬೇಕು ಅಂದರೆ ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಮಾಡಬೇಕು. ಹಾಗಾಗಿ ಆ ಏಕಾದಶಿ ಮಾಡೋದ್ರಿಂದ ನಮ್ಮ ಈ ರೋಗ ಏನಿದೆ ಅಲ್ಲ, ಭವರೋಗವನ್ನೇ ಕಳಿತಾನೆ ಭಗವಂತ. ನಾವೆಲ್ಲ ಏನಾಗಿದ್ದೀವಿ? ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ, ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟೇನಯ್ಯ. ನಿಶೆ ಹಗಲು ಸ್ಥಿರವೆಂದು ತನುವನ್ನು ಪೋಷಿಸಲಾಜೀಯ, ಉಸಿರೆದನಲವೋ ಸರ್ವಕಾಲ ನಿನ್ನೊಡೆತನವೆಂಬುವ ಬಗೆಯನ್ನು ಅರಿಯದೆ ಹಂಗೆ ಮಾಡಲಯ್ಯ ಕೃಷ್ಣ, ಪುಗುತ್ತಿದೆ ಆಯುಷ್ಯ. ಬಹಳಷ್ಟು ಜನ್ಮದ ಸಾಧನೆಯ ಬಲದಿಂದ ಮಾನವ ಜನ್ಮ, ಅದರಲ್ಲೂ ವೈಷ್ಣವ ಜನ್ಮ ಭಾರೀ ಪವಿತ್ರವಾಗಿರುವಂಥದ್ದು, ಬಹಳಷ್ಟು ಪುಣ್ಯದ ಪ್ರಭಾವದಿಂದ ಬಂದಿರುವಂಥದ್ದು. ಅದನ್ನು ಹೇಳ್ಬಿಡ್ತಾರೆ ಗೋಪಾಲದಾಸರು. ಏಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ, ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ. ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಹಂಗೆ ಮಾಡಲಯ್ಯ ಕೃಷ್ಣ, ಪುಗುತ್ತಿದೆ ಆಯುಷ್ಯ. ಕೊನೆಗೆ ಏಕಾದಶಿಯ ಮಹತ್ವವನ್ನು ಹೇಳ್ತಾರೆ.
ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ. ಪರಮ ವೈಷ್ಣವರು ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಕಡ್ಡಾಯವಾಗಿ ಏಕಾದಶಿಯನ್ನು ಮಾಡಬೇಕು. ಆ ಏಕಾದಶಿಯ ಮಹಾತ್ಮೆಯನ್ನ ಬಹಳ ಸುಂದರವಾಗಿ ಗೋಪಾಲದಾಸರು ಹೇಳ್ತಾರೆ. ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ. ರಾಗದಿ ಸುಖ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ. ಭಾಗವತ ಶ್ರವಣವನ್ನ ನಾವು ಜೀವನದಲ್ಲಿ ಮಾಡಲೇ ಇಲ್ಲ. ನೀಗುವಂತ ಭವ ಭಯದ ಭಕುತಿ ವೈರಾಗ್ಯವೆಂಬುದಿಲ್ಲ. ಯೋಗಿ ವಂದ್ಯ ಗೋಪಾಲ ವಿಠಲ ತಲೆ ಬಾಗಿ ನಿನ್ನನೆ ಬೇಡಿಕೊಂಬೆ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಭಗವಂತ ಕೊಟ್ಟಿರುವಂತಹ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಇತಿವಾಕ್ಯಂ ಮುನೇ ಶ್ರುತ್ವ, ಯಾವಾಗ ಆ ಜ್ಞಾನಿಗಳ ಮಾತನ್ನ ಕೇಳಿದನೋ ಭಕ್ತಿ ಶ್ರದ್ಧೆಯಿಂದ ದಂಡ ನಮಸ್ಕಾರವನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ವ್ರತವನ್ನ ಆಚರಣೆಯನ್ನು ಮಾಡಿದ್ದಾನೆ. ತಸ್ಯ ವ್ರತಸ್ಯ ಪ್ರಭಾವೇಣ ದೇವರೂಪೋ ಬಭೂವ ಸಹ. ಮೊದಲು ಹೇಗಿದ್ನೋ ಹಾಗಾಗಿದ್ದಾನೆ, ಯಕ್ಷರೂಪವನ್ನು ಪಡೆದಿದ್ದಾನೆ. ಏಕಾದಶಿಯ ಪ್ರಭಾವ ನೋಡಿ, ಒಳ್ಳೆಯ ಶ್ರದ್ಧಾಭಕ್ತಿಯಿಂದ ಏಕಾದಶಿಯನ್ನು ಮಾಡಿದ್ರಿಂದ ಆ ಕುಷ್ಠರೋಗ ಅವನಿಗೆ ಪರಿಹಾರ ಆಗಿ ಒಳ್ಳೆಯ ಅವನ ಹೆಂಡತಿ ಜೊತೆಗೆ ಸಂಯೋಗ ಕಾಂತೆಯ ಲೇಭೆ ಬುಭೋಜೆ ಸೌಖ್ಯಮುತ್ತಮಂ. ಇಬ್ರು ಗಂಡ ಹೆಂಡತಿ ಸೌಖ್ಯವಾಗಿದ್ದಾರೆ. ಇಷ್ಟೇ ಅಲ್ಲ, ಅಷ್ಟಾವೀಶತಿ ಸಹಸ್ರಾಣಿ ದ್ವಿಜಾನ್ ಭೋಜಯತೇತು ಯಹ ತತ್ಫಲಂ ಸಮಮಾಪ್ನೋತಿ. ಈ ಕಾಮಿಕಾ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಫಲ ಏನು ಅಂತ ಕೇಳಿದರೆ 88,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರೆ ಏನು ಫಲ ಬರಬೇಕೋ ಆ ಫಲ ಬರ್ತಾ ಇದೆ. ಮಹಾಪಾಪ ಪ್ರಶಮನಿ. ಇಷ್ಟೇ ಅಲ್ಲ, ಎಲ್ಲ ಪಾಪಗಳ ಪರಿಹಾರ, ಮಹಾಪುಣ್ಯ ಫಲಪ್ರದ, ವಿಶೇಷವಾಗಿ ಪುಣ್ಯವನ್ನು ಕೊಡುವಂಥದ್ದು. ಶುಚೋ ಕೃಷ್ಣೇಕಾದಶೀತೆ ಕಥಿತ. ಈ ರೀತಿಯಾಗಿ ಶ್ರದ್ಧಾಭಕ್ತಿಯಿಂದ ಈ ಕಾಮಿಕಾ ಏಕಾದಶಿಯನ್ನು ಶುದ್ಧವಾಗಿ ಮಾಡೋದ್ರಿಂದ ಭಗವಂತನ ವಿಶೇಷವಾದ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾನೆ. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿರುವಂತಹ ಕಾಮಿಕಾ ಏಕಾದಶಿಯ ಮಾಹಾತ್ಮೆ.